ಇಸ್ಲಾಂಗೆ ಮತಾಂತರ ಆಗುವಂತೆ ವೈದ್ಯ ಕಿರುಕುಳವನ್ನು ಕೊಟ್ಟಂತಹ ಆರೋಪ ಸಂಬಂಧ ವಿದ್ಯಾರ್ಥಿಗಳಿಂದ ಇದೀಗ ದೂರು ದಾಖಲಾಗಿದೆ. ಇಸ್ಲಾಂಗೆ ಮತಾಂತರವಾಗುವಂತೆ ವೈದ್ಯ ಕಿರುಕುಳ ಕೊಟ್ಟಂತಹ ಆರೋಪ ಸಂಬಂಧ ಗೆಳತಿ ವೈದ್ಯ ವಿದ್ಯಾರ್ಥಿನಿಯೇ ಕೇಸನ್ನು ದಾಖಲು ಮಾಡಿದ್ದಾರೆ. ಮಣಿಪಾಲ ಕಾಲೇಜಿನ ವೈದ್ಯ ವಿದ್ಯಾರ್ಥಿಗಳು ಸಹ ದೂರನ್ನ ಕೊಟ್ಟಿದ್ದಾರೆ. MBBSಗಾಗಿ ದೆಹಲಿ, ರಾಜಸ್ಥಾನದಿಂದ ವಿದ್ಯಾರ್ಥಿನಿಯರು ಬರ್ತಾರೆ, ಇಲ್ಲಿ ಉಳ್ಕೊಳ್ತಾರೆ. ಆದರೆ ಕಿರುಕುಳ ನೀಡಿದಂತಹ ಆರೋಪ ಸಂಬಂಧ ಮೊಹಮ್ಮದ್ ಡ್ಯಾನಿಶ್ ಖಾನ್ ಅನ್ನ ಸದ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪ್ರೀತಿಸಿ ಮದುವೆಯಾಗುವಂತಹ ಪ್ರಸ್ತಾಪವನ್ನ ಇಡ್ತಾನೆ. ನಂತರದಲ್ಲಿ ಇಸ್ಲಾಂಗೆ ಮತಾಂತರ ಆಗಬೇಕು ಅನ್ನುವಂತಹ ಷರತ್ತುಗಳನ್ನು ಹಾಕ್ತಾನೆ. ಷರತ್ತುಗಳನ್ನು ಒಪ್ಪದೇ ಇದ್ದಂತಹ ಸಂದರ್ಭದಲ್ಲಿ ಬೆದರಿಕೆ ಹಾಕೋದು, ಹಲ್ಲೆ ನಡೆಸೋದು, ಲೈಂಗಿಕ ಕಿರುಕುಳ ಕೊಡೋದು ಇದೆಲ್ಲವೂ ಕೂಡ ಕಾಮನ್ ಆಗಿಬಿಟ್ಟಿತ್ತು. ಉಡುಪಿ ಮಹಿಳಾ ಠಾಣೆಯಲ್ಲಿ ಸದ್ಯ ಆಗಸ್ಟ್ 31ರಂದು ಈ ಸಂಬಂಧ ದೂರು ದಾಖಲಾಗಿತ್ತು. ಆರೋಪಿಯನ್ನ ಸೆರೆ ಹಿಡಿದಿದ್ದಾರೆ. ಉಡುಪಿಯಲ್ಲಿ ಯುವತಿಯೊಬ್ಬಳು ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂಥ ದೂರನ್ನು ನೀಡಿದ್ದಾಳೆ. ಇದು ಉಡುಪಿಯ ಮಹಿಳಾ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಇದರ ಜೊತೆ ಈಕೆ ಆರೋಪ ಮಾಡಿರುವಂಥದ್ದು ನನ್ನನ್ನು ಇಸ್ಲಾಂಗೆ ಮತಾಂತರ ಮಾಡಲಿಕ್ಕೆ ಒತ್ತಾಯವನ್ನು ಕೂಡ ಆತ ಮಾಡಿದ್ದಾನೆ ಅನ್ನುವಂಥದ್ದು. ಮಣಿಪಾಲ ಮೂಲದ ಇಲ್ಲಿ ಕಲಿತಾ ಇರುವಂಥ ಇಬ್ಬರು ವಿದ್ಯಾರ್ಥಿನಿಯರು, ಆಕೆ ರಾಜಸ್ಥಾನ ಮೂಲದವಳು ಮತ್ತು ಆ ಯುವಕ ಏನಿದ್ದಾನೆ ಆತ ಡೆಲ್ಲಿಯವ. ಕಳೆದ 1 ವರ್ಷದಿಂದ ಇಬ್ಬರಿಗೂ ಕೂಡ ಪರಿಚಯ ಇರ್ತದೆ. ಪರಿಚಯ ಮುಂದೆ ಅದು ಗೆಳೆತನ ಆಗಿ ಪ್ರೇಮವಾಗಿ ಕನ್ವರ್ಟ್ ಆಗ್ತದೆ. ಆನಂತರ ಅವರಿಬ್ಬರ ನಡುವೆ ಸಾಕಷ್ಟು ಮಾತುಕತೆಗಳು, ಭೇಟಿಗಳು ಆಗ್ತಾ ಇರ್ತದೆ. ಈ ಸಂದರ್ಭದಲ್ಲಿ ಮದುವೆಗೆ ಆತ ಒತ್ತಾಯ ಮಾಡಿದ್ದಾನೆ ಅನ್ನುವಂಥದ್ದು. ಆ ಮದುವೆ ಸಂದರ್ಭದಲ್ಲಿ ತಾನು ಯುವತಿಯನ್ನು ಬಹಳಷ್ಟು ಒತ್ತಾಯ ಮಾಡಿರುವಂಥದ್ದು ಮುಸ್ಲಿಂ ಸಮುದಾಯಕ್ಕೆ ಕನ್ವರ್ಟ್ ಆಗಬೇಕು, ಅದರ ಜೊತೆಗೆ ಸಾಕಷ್ಟು ಪುಸ್ತಕಗಳನ್ನು ಕೂಡ ಆತ ಆಕೆಗೆ ನೀಡಿದ್ದಾನೆ ಅನ್ನುವಂತಹ ದೂರುಗಳು ಕೇಳಿ ಬರ್ತಾ ಇದೆ. ಆಕೆ ನೇರವಾಗಿ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿಯನ್ನು ಸಂಪರ್ಕ ಮಾಡ್ತಾರೆ ಮತ್ತು ಆ ರಾಜಸ್ಥಾನದ ಸಂಸದರನ್ನ ಭೇಟಿಯಾದ ನಂತರ ಅಲ್ಲಿಂದ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ಆ ಕೇಸ್ ಸಿಗ್ತದೆ. ಅವರು ನೇರವಾಗಿ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರನ್ನು ಭೇಟಿಯಾಗಿ ಈ ಕೇಸನ್ನು ಹ್ಯಾಂಡಲ್ ಮಾಡಬೇಕು ಅನ್ನುವಂಥ ಮಾಹಿತಿಗಳನ್ನು ಕೊಟ್ಟಾಗ ಯುವತಿಯೇ ನೇರವಾಗಿ ಬಂದು ಶಾಸಕರನ್ನು ಭೇಟಿ ಆಗ್ತಾಳೆ. ತನಗಾಗಿರುವಂಥ ದೌರ್ಜನ್ಯವನ್ನು ಹೇಳ್ಕೊಂಡಿರುವಂಥದ್ದು. ಈ ಸಂದರ್ಭದಲ್ಲಿ ಒಟ್ಟು 1 ವರ್ಷಗಳ ಕಾಲ ಏನೇನಾಯಿತು ಮತ್ತು ಯಾವ ಥರದ ಕಿರುಕುಳಗಳನ್ನು ಕೊಟ್ಟಿದ್ದಾನೆ ಅನ್ನುವಂಥ ಮಾಹಿತಿಗಳನ್ನು ನೇರವಾಗಿ ಶಾಸಕರ ಬಳಿ ತಿಳಿಸಿರುವಂಥದ್ದು. ಇದರ ಜೊತೆಗೆ ಆತ ಮಾದಕ ವಸ್ತುಗಳನ್ನು ತಗೋತಾ ಇದ್ದ, ಮದ್ಯಪಾನವನ್ನು ತಗೋತಾ ಇದ್ದ, ಕೆಲವು ಅಮಲು ಪದಾರ್ಥಗಳನ್ನು ತೆಗೆದುಕೊಂಡು ಈ ವಿದ್ಯಾರ್ಥಿನಿಯ ಮೇಲೆ ಹಲ್ಲೆ ಮತ್ತು ದೌರ್ಜನ್ಯವನ್ನು ಮಾಡಿದ್ದಾನೆ ಮತ್ತು ಮೆಂಟಲಿ ಬಹಳಷ್ಟು ಕಿರುಕುಳವನ್ನು ಕೊಟ್ಟಿದ್ದಾನೆ ಅನ್ನುವಂಥದ್ದು. ಕೆಲವು ಫೋಟೋ ವಿಡಿಯೋಗಳನ್ನು ಇಟ್ಕೊಂಡು ಈಕೆಯನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಅನ್ನುವಂತಹ ಆರೋಪಗಳು ಕೂಡ ಇದೆ. ಈ ಎಲ್ಲ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಮಹಿಳಾ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಯುವಕನನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಮತ್ತು 14 ದಿನಗಳ ಕಾಲ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈ ಥರದ ಘಟನೆಗಳು ಮತ್ತೆ ಮತ್ತೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಕರಾವಳಿ ಭಾಗಗಳಲ್ಲಿ ಲವ್ ಜಿಹಾದ್ ನಡೀತಾ ಇದೆಯಾ ಮತ್ತು ಈ ಥರದ ಹಿಂದೂ ಸಂಘಟನೆಗಳ ಆರೋಪಗಳಿಗೆ ಈ ಎಲ್ಲ ಪ್ರಕರಣಗಳು ಒಂದೊಂದು ಉದಾಹರಣೆ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ. ಈಗಾಗಲೇ ರಾಜ್ಯದಾದ್ಯಂತ ಮಾತ್ರ ಅಲ್ಲ, ದೇಶದಾದ್ಯಂತ ದೊಡ್ಡ ಹಿಂದೂಗಳಿದ್ದು ಸಮಸ್ಯೆ ಏನಂದರೆ ಲವ್ ಜಿಹಾದ್. ಈಗಾಗಲೇ ಅದನ್ನು ಮಟ್ಟ ಹಾಕದಿದ್ದರೆ ಖಂಡಿತವಾಗಿಯೂ ಈಗ ಬಾಂಗ್ಲಾದ ಮನಸ್ಥಿತಿ ಇರ್ಬೋದು, ಪಾಕಿಸ್ತಾನ ಮನಸ್ಥಿತಿಯ ಜನರಲ್ಲಿ ಇರಲಿಕ್ಕೆ ಹೋಗಿ ಸಂಪೂರ್ಣವಾಗಿ ಹಿಂದೂ ಹೆಣ್ಣು ಮಕ್ಕಳ ನಾಶ ಮಾಡುವಂಥ, ಇನ್ನು ಮಕ್ಕಳ ಮೇಲೆ ದೌರ್ಜನ್ಯ ಮಾಡುವಂಥ ಒಂದು ಕೃತ್ಯ ಎಸಗ್ತಿದ್ದಾರೆ. ಅದಿಷ್ಟಲ್ಲಿ ಉಡುಪಿ ಅಂತ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಅದರ ಬಗ್ಗೆ ಭಾಳಷ್ಟು ಎಚ್ಚರಿಕೆಯನ್ನು ವಹಿಸಿಕೊಂಡ ಮೂಲಕ ಎಲ್ಲ ವಿದ್ಯಾರ್ಥಿಗಳಿರ್ಬೋದು, ಯಾವುದೇ ಮಹಿಳೆಯರಿಗೆ ಇಲ್ಲಿ ರಕ್ಷಣೆ ಕೊಡುವಂಥ ಕೆಲಸಗಳಾಗ್ತದೆ. ಅದರಲ್ಲೂ ಕೂಡ ಮೊನ್ನೆ ಕಾರ್ಕಳದ ಒಂದು ಘಟನೆ ಭಾಳಷ್ಟು ನಮಗೆ ಬೇಸರ ಹೊತ್ತಂಗಿದೆ. ಅದಕ್ಕೆ